ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿದೆ ಅಂತ ತಿಳಿದುಕೊಳ್ಳುವಂತಹ ಕಾಲ. ಆತ್ಮೀಯರೇ, ಇಡೀ ವರ್ಷದಲ್ಲಿ ಮೇಷರಾಶಿಯವರಿಗೆ 11 ಆಯವಾದರೆ ವ್ಯಯ 5, ಅಂದರೆ 6 ಗುಣ ನೀವು ಲಾಭದಲ್ಲಿ ಇರ್ತೀರಿ. ಇನ್ನು ಆರೋಗ್ಯ 0, ಅನಾರೋಗ್ಯ 4. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆ ಅಗತ್ಯ ಮೇಷರಾಶಿಯವರಿಗೆ. ಇನ್ನು ರಾಜಪೂಜ್ಯತೆ ಎನ್ನುವಂಥದ್ದು 4 ಗುಣವಾದರೆ ರಾಜಕೋಪ ಎನ್ನುವಂಥದ್ದು 2. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ಯಾವುದೇ ಒಂದು ಅಧಿಕಾರಿಗಳ ಸಹಕಾರ ನಮಗೆ 4 ಭಾಗ ಸಿಕ್ಕಿದರೆ ಅವರ ಅಸಹಕಾರ 2 ಭಾಗ ದೊರಕುತ್ತೆ ಎನ್ನುವಂಥದ್ದು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ಲಕ್ಷಣ. ಇನ್ನು ಸುಖ 6, ದುಃಖ 3 ಎನ್ನುವುದಾಗಿ ನಾವು ವರ್ಣಿಸಬಹುದು. ನಿಮಗೆ ಆಶ್ಚರ್ಯ ಆಗಬಹುದು, ಮುಂದೆ ಪ್ರತಿಯೊಂದು ರಾಶಿಯ ವಿವರ ನೋಡ್ತಾ ಹೋದಾಗೂ ಸುಖ 6, ದುಃಖ 3 ಅಂತಲೇ ಇದೆ. ಇದಕ್ಕೆ ಕಾರಣ ಏನು ಅಂತಂದರೆ, ನಾನು ಈ ಹಿಂದೆ ಮಾಡಿದಂತಹ 2026ರ 12 ರಾಶಿಯವರ ಭವಿಷ್ಯ, ಇದರಲ್ಲಿ ನಾನು ವಿಸ್ತಾರವಾಗಿ ವಿವರಿಸಿದ್ದೇನೆ. ಅದನ್ನು ನೀವು ನೋಡಿಕೊಳ್ಳಬಹುದು. ಯಾಕೆಂದರೆ ಪ್ರಧಾನವಾಗಿ ಗುರು ತಾನು 3 ರಾಶಿಗಳನ್ನು ಸಂಕ್ರಮಿಸ್ತಾನೆ ಈ ವರ್ಷದಲ್ಲಿ. ಹಾಗಾಗಿ ಎಲ್ಲರಿಗೂ, ಅಂದರೆ 12 ರಾಶಿಯವರಿಗೂ ಗುರುಬಲ ಉಂಟು, 12 ರಾಶಿಯವರಿಗೂ ಗುರುಬಲ ಇಲ್ಲ ಎನ್ನುವಂತಹ ಸ್ಥಿತಿ. ಹಾಗಾಗಿ ಸುಖ ದುಃಖಗಳ ಪ್ರಮಾಣ ಒಂದೇ ರೀತಿಯಾಗಿರುತ್ತೆ. ಇದನ್ನು ನೀವು ಗಮನಿಸಬೇಕು. ಇನ್ನು ಮೇಷರಾಶಿಯವರ ಯುಗಾದಿಯ ಫಲ ಹೇಗಿದೆ ಅಂತ ನೋಡುವುದಾದರೆ, ಯುಗಾದಿಯ ದಿವಸ ಈ ಬಾರಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ವಿಶ್ವಾವಸು ನಾಮ ಸಂವತ್ಸರದ ಅಮಾವಾಸ್ಯೆಯ ದಿವಸವೇ ಸರಿಸುಮಾರಾಗಿ ಬೆಳಿಗ್ಗೆ 6:51 ಇರುವ ಅಮಾವಾಸ್ಯೆ ಕಳೆದು ಪಾಡ್ಯ ಪ್ರಾರಂಭವಾಗುತ್ತೆ. ಆ ದಿವಸವೇ ಯುಗಾದಿ, ಅಂದರೆ ಪರಾಭವ ನಾಮ ಸಂವತ್ಸರದ ಪ್ರಾರಂಭ. ಆ ದಿವಸದ ಆ ಸಮಯಕ್ಕೆ ಸರಿಯಾಗಿ 6:54 ಬೆಂಗಳೂರಿನ ಸಮಯವನ್ನು ನಾನು ಇಟ್ಕೊಂಡಿದ್ದೇನೆ. ಬೆಳಿಗ್ಗೆ 6:54 ಅಲ್ಲಿಗೆ ಸರಿಯಾಗಿ ಪಾಡ್ಯ ತಿಥಿ ಪ್ರಾರಂಭವಾಗುತ್ತೆ. ಆ ಸಮಯಕ್ಕೆ ಒಂದು ಕುಂಡಲಿಯನ್ನು ಹಾಕಿದಾಗ ಮೀನ ಲಗ್ನದಲ್ಲಿ ರವಿ, ಚಂದ್ರ, ಶುಕ್ರ, ಶನಿ ಚತುರ್ಗ್ರಹ ಯೋಗ, ಹಾಗೂ ವೃಷಭದಲ್ಲಿ ಮಾಂದಿ, ಮಿಥುನದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕುಂಭದಲ್ಲಿ ಕುಜ, ವಕ್ರಬುಧ ಹಾಗೂ ರಾಹು. ಈ ರೀತಿಯ ಗ್ರಹಸ್ಥಿತಿ ಉಂಟು. ಇದನ್ನು ಆಧರಿಸಿ ಮೇಷರಾಶಿಯವರ ಶುಭಾಶುಭ ಫಲಗಳನ್ನು ನಾವು ನೋಡುವುದಾದರೆ, ಈ ಹಿಂದೆ ನಾನು ಮಾಡಿದ ಕುಜರಾಹು ಸಂಯೋಗ ಎನ್ನುವಂತಹ ಒಂದು ವಿಶೇಷ ಸಂಚಿಕೆಯನ್ನು ನೀವು ಗಮನಿಸಬೇಕು. ಲಾಭದ ಕುಜನ ಕಾರಣದಿಂದ ಆರೋಗ್ಯ ಕ್ಷೇತ್ರ ವೃದ್ಧಿಶ್ಚ ಲಾಭೆ ಜನಪದ ಸ್ವಾಮ್ಯಾಧಿಕಂ ಲಾಭಗೆ ಅಂತ ಹೇಳಿದರು. ಒಂದು ಅಧಿಕಾರ ಪ್ರಾಪ್ತಿ ಎನ್ನುವಂಥದ್ದು ಈ ವತ್ಸರದಲ್ಲಿ ಘಟಿಸುತ್ತೆ. ಬಹಳ ವರ್ಷಗಳಿಂದ ನೀವು ಕಾತುರದಿಂದ ಹಾತೊರೆಯುತ್ತಿದ್ದಂತಹ ಒಂದು ಅಧಿಕಾರ, ಅದು ಪ್ರಾಪ್ತಿಯಾಗುವಂತಹ ಯೋಗ ಇದೆ. ಹಾಗೆ ಒಂದಷ್ಟು ವಿಶೇಷ ದ್ರವ್ಯಗಳು ದೊರಕುವಂತಹ ಯೋಗ, ಹಾಗೂ ಆರೋಗ್ಯ ಸಾಮಾನ್ಯವಾಗಿ, ಅಂದರೆ ಮಧ್ಯಮ ರೀತಿಯಲ್ಲಿ ನಿಮಗೆ ಆರೋಗ್ಯ ಇರ್ತದೆ. ಕ್ಷೇತ್ರ ವೃದ್ಧಿಯಾಗತ್ತೆ, ಭೂ ವ್ಯವಹಾರದಲ್ಲಿ ಅಭಿವೃದ್ಧಿ ಮತ್ತು ಭೂ ವಿಸ್ತಾರಗೊಳ್ಳುವಂತಹ ಒಂದು ಯೋಗ ಇದೆ. ಅದೇ ಲಾಭಸ್ಥಾನದಲ್ಲಿ ಬುಧನೂ ಇರುವುದರಿಂದ ಭಾರ್ಯಾಪುತ್ರ ಸುಹೃದ್ಯುತಿಶ್ಚ ಸತತಂ ತುಷ್ಟಿಶ್ಚ ಲಾಭಸ್ಥಿತೆ, ಅಂದರೆ ಕುಟುಂಬ ಸೌಖ್ಯ ಎನ್ನುವಂಥದ್ದು ಚೆನ್ನಾಗಿರುತ್ತೆ. ನಿಮ್ಮ ಸಂಗಾತಿಗಳೊಂದಿಗೆ ಹಾಗೂ ಮಕ್ಕಳೊಂದಿಗೆ, ಮಿತ್ರರೊಂದಿಗೆ ನೀವು ಸಂತೋಷದಿಂದ ಕಾಲವನ್ನು ಕಳೆಯುತ್ತೀರಿ. ಇನ್ನು ಲಾಭದ ರಾಹುವಿನ ಕಾರಣದಿಂದ ಏಕಾದಶೇ ಭವೇ ಲಾಭ ಅಂದರು. ಲಾಭಸ್ಥಾನದಲ್ಲಿರುವಂತಹ ರಾಹುವಿನಿಂದ ಆಕಸ್ಮಿಕವಾದಂತಹ ಲಾಭಗಳನ್ನು ನೀವು ಈ ವತ್ಸರದಲ್ಲಿ ಪಡೆಯುತ್ತೀರಿ. ಹಾಗಾದರೆ ಪರಾಭವ ನಾಮ ಸಂವತ್ಸರ ಮೇಷರಾಶಿಯವರಿಗೆ ಯಾವಾಗಲೂ ಸಂತೋಷವನ್ನೇ ಕೊಡುತ್ತೋ ಅಂತ ಕೇಳಿದರೆ ಇಲ್ಲ. ದ್ವಿತೀಯದ ಮಾಂದಿಯ ಕಾರಣದಿಂದ ನಿಮ್ಮ ಮಾತಿನಿಂದ ತೊಂದರೆ, ಧನಪ್ರಾಪ್ತಿಗೆ ಅಡಚಣೆ ಉಂಟಾಗಬಹುದು. ಅಂದರೆ ನೀವು ದುಡುಕಿ ಯಾವುದೋ ಒಂದು ಮಾತಾಡ್ತೀರಿ,
ಹಾಗಾಗಿ ನಿಮಗೆ ಬರಬೇಕಾದ ಧನ ಅದು ಅಲ್ಲಿಯೇ ನಿಲ್ಲುವ ಸಾಧ್ಯತೆ ಉಂಟು. ಇದರ ಬಗ್ಗೆ ನೀವು ವ್ಯಾವಹಾರಿಕವಾದಂತಹ ಜಾಣ್ಮೆಯನ್ನು ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ಅಗತ್ಯ ಎನ್ನುವುದಾಗಿ ಗಮನ ಇರಲಿ. ಇನ್ನು 3ನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ. ದುಶ್ಚಿಕ್ಯೆ ಸ್ಥಿತಿನಾಶ ಮಿಷ್ಟವಿಯತಿಂ ಕಾರ್ಯಾಂತರಾಯಂ ರುಜಂ. ಇಲ್ಲಿ ದುಷ್ಟ ಚಿಂತೆ ಎನ್ನುವಂಥದ್ದು ಬರುತ್ತೆ. ಯಾವಾಗಲೂ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದಂತಹ ನಿಮಗೆ ಇದ್ದಕ್ಕಿದ್ದ ಹಾಗೆ ದಾರಿಯನ್ನು ಬದಲಾಯಿಸೋಣ, ನಾವು ಒಳ ಮಾರ್ಗದಲ್ಲಿ ಅಥವಾ ಅಡ್ಡದಾರಿಯಲ್ಲಿ ನಡೆಯೋಣ ಎನ್ನುವಂತಹ ಒಂದು ಯೋಚನೆ ಬಂದರೆ ಅದು ವಿಶೇಷವಲ್ಲ. ಇನ್ನು ಇಷ್ಟವಿಯತಿಂ, ಇದು ಗಮನಿಸಬೇಕಾದ್ದು. ನಿಮಗೆ ಯಾರು ಆಪ್ತರೋ ಇಷ್ಟರೋ ಅವರಿಂದ ದೂರ ಉಳಿಯಬೇಕಾದಂತಹ ಸ್ಥಿತಿ ಬಂದೊದಗೀತು. ಇನ್ನು ಸ್ಥಿತಿನಾಶ, ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನೀವೀಗ ಇದ್ದರೆ ಆ ಸ್ಥಿತಿಯಲ್ಲಿ ಸ್ವಲ್ಪ ಅಂತರ ಉಂಟಾದೀತು. ಹಾಗೆ ಕಾರ್ಯಾಂತರಾಯಂ, ಮಾಡುವಂತಹ ವ್ಯವಹಾರದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಇದಕ್ಕೆ ನೀವು ತೊಡಗಿರ್ತೀರಿ, ಅದು ತನ್ನ ಪಥವನ್ನು ಬದಲಾಯಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತೆ. ರುಜ, ಮೇಲಿಂದ ಮೇಲೆ ರೋಗಬಾಧೆ ಎನ್ನುವಂಥದ್ದು. ಪಂಚಮದ ಕೇತು, ಇವನು ಶೋಕವನ್ನು ಹಾಗೂ ಮಕ್ಕಳಿಗಾಗಿ ದುಃಖವನ್ನು ಕೊಡ್ತಾನೆ. ಕೆಲವರು ಸಂತಾನ ಇಲ್ಲ ಎನ್ನುವಂತಹ ಕೊರಗಿನಿಂದ ಇದ್ದರೆ, ಮಕ್ಕಳಿದ್ದವರು ಆ ಮಕ್ಕಳಿಗಾಗಿ ಯೋಗ್ಯವಾದಂತಹ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕುತ್ತಾ ಇಲ್ಲ, ಅಥವಾ ಅವರಿಗೆ ಒಳ್ಳೆಯ ಸ್ಥಾನ ದೊರಕುತ್ತಾ ಇಲ್ಲ, ಅವರಿಗೆ ಪದವಿ ಪ್ರಾಪ್ತವಾಗುತ್ತಾ ಇಲ್ಲ, ಈ ಎಲ್ಲ ಕಾರಣಗಳಿಂದ ದುಃಖವನ್ನು ಅನುಭವಿಸಬೇಕಾಗಿ ಬರಬಹುದು. ವ್ಯಯದ ರವಿಯ ಕಾರಣದಿಂದ ಸ್ಥಾನನಾಶ, ಬಂಧುದ್ವೇಷ. ಇನ್ನು ವ್ಯಯದ ಚಂದ್ರನ ಕಾರಣದಿಂದ ಸುಖಹಾನಿ ಮತ್ತು ಅಲ್ಪ ಕೃಷಿ. ಕೃಷಿಕರಾದರೆ ಮೇಷರಾಶಿಯವರು ಗಮನಿಸಬೇಕು, ಈ ಸಂವತ್ಸರದಲ್ಲಿ ಅಲ್ಪಕೃಷಿ ಎನ್ನುವಂಥದ್ದು ಯೋಗ. ವ್ಯಯದ ಶುಕ್ರನ ಕಾರಣದಿಂದ ಶತ್ರುಪೀಡೆ, ಚೋರಭೀತಿ, ಭಯ. ಇದರಲ್ಲಿಯೂ ಕಳ್ಳರಿಂದ ನೀವು ಭೀತಿಗೆ ಒಳಗಾಗುವಂತಹ ಸ್ಥಿತಿಯಲ್ಲಿ ಅಂತ ಹೇಳಿದರೆ ಸ್ವಲ್ಪ ನೀರಿರುವಂತಹ ಪ್ರದೇಶ. ಈಗ ಕೆಲವರು ಸಮುದ್ರ ತೀರಯಾನ ಹಾಗೂ ಜಲಯಾನ ಇತ್ಯಾದಿಗಳನ್ನೆಲ್ಲ ಮಾಡುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದೀತು. ಯಾಕೆಂದರೆ ಆ ಪ್ರದೇಶದಲ್ಲಿ ನಿಮಗೆ ಕಳ್ಳರಿಂದ ತೊಂದರೆ ಉಂಟಾದೀತು ಎನ್ನುವಂಥದ್ದು. ವ್ಯಯದ ಶನಿ ವರ್ಷಪೂರ್ತಿಯಾಗಿ ಮೀನರಾಶಿಯಲ್ಲೇ ಇರ್ತಾನೆ. ಇದರ ಕಾರಣದಿಂದ ಆವಾಗ ನಿಮ್ಮ ಮಾನಹಾನಿಯಾಗುವಂತಹ ಒಂದು ಪ್ರಮೇಯ ಮತ್ತು ಶೋಕ. ಈ ಶೋಕ ನೀವು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಶೋಕವಾಗಿರುತ್ತೆ, ಅಂತಃಶೋಕ ಎನ್ನುವಂಥದ್ದು. ಅದರಿಂದ ನೀವು ಮೇಲಿಂದ ಮೇಲೆ ಬಾಧೆಯನ್ನು ಅನುಭವಿಸ್ತೀರಿ. ಇದಿಷ್ಟು ಶುಭಾಶುಭ ಫಲಗಳು ಅಂತ ನಾವು ನಿರ್ಣಯವನ್ನು ಮಾಡಬಹುದಾಗತ್ತೆ. ಈ ಹಿಂದೆ ನಾನು ವರ್ಷ ಭವಿಷ್ಯ ಅಂದರೆ 2020 ವರ್ಷ ಭವಿಷ್ಯ ಇದನ್ನು ಹೇಳುವಾಗ ಸರಿಯಾಗಿ ಇಂತಿಂತಹ ಕಾಲಕ್ಕೆ ನಿಮಗೆ ಗುರುಬಲ ಇದೆ ಅಥವಾ ಇಲ್ಲ ಎನ್ನುವುದನ್ನು ವಿವರಿಸಿದ್ದೇನೆ. ಅದನ್ನು ನೀವು ನೋಡಿಕೊಳ್ಳಬಹುದು. ಹಾಗೂ ಅಲ್ಲಿ ಸೂಚಿಸಿದಂತಹ ಪರಿಹಾರಾದಿಗಳನ್ನು ಕೂಡ ನೀವು ಮಾಡಿಕೊಳ್ಳಬಹುದು. ಇನ್ನು ವರ್ಷ ಪೂರ್ತಿಯಾಗಿ ಮೇಷರಾಶಿಯವರು ನವಗ್ರಹರ ಆರಾಧನೆಯನ್ನು ಮಾಡಿ ಹಾಗೂ ಸೂರ್ಯಾರಾಧನೆಯನ್ನು ಮಾಡಿ, ಆದಿತ್ಯ ಹೃದಯ ಪಠನ, ಸೂರ್ಯ ನಮಸ್ಕಾರ, ತ್ರಿಜಕಲ್ಪ, ಸೂರ್ಯ ಮಂತ್ರ ಜಪ ಇತ್ಯಾದಿಗಳಿಂದ ಸೂರ್ಯನಾರಾಯಣ ಸುಪ್ರೀತನಾಗುತ್ತಾನೆ. ನಿಮಗಿರುವಂತಹ ಎಲ್ಲ ಅನಿಷ್ಟಗಳನ್ನು ಅವನು ದೂರ ಮಾಡುತ್ತಾನೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗೂ ಬಹಳ ವಿಶಿಷ್ಟವಾದ ಶ್ರೀಚಕ್ರೇಶ್ವರಿಯ ಆರಾಧನೆಯನ್ನು ಸಾಧ್ಯ ಇದ್ದವರು ಮಾಡಿ. ಶ್ರೀಚಕ್ರಾರ್ಚನೆ, ಶ್ರೀ ಲಲಿತಾ ಆರಾಧನೆ ಇತ್ಯಾದಿಗಳನ್ನು ಮಾಡುವುದರಿಂದ ಮೇಷರಾಶಿಯವರು ಇರುವ ಎಲ್ಲ ಆಪತ್ತುಗಳಿಂದ ದೂರಾಗಿ ಸಂಪತ್ತನ್ನು ಗಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವುದಾಗಿ ಹೇಳ್ತಾ, ಪರಾಭವ ನಾಮ ಸಂವತ್ಸರ ಮೇಷರಾಶಿಯವರಿಗೆ ಹೆಚ್ಚು ಹೆಚ್ಚು ಶುಭ ಫಲವನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.